ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಳ್ಳಿ ಹುಡುಗ ನವೀನ್ ಮಾತಾಡ್ತೀನಿ. ಇವತ್ತು ನಾನು ನಿಮಗೆ ಅಜೋಲದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಇದು ಬಂದು ನೀವು ನೋಡ್ತಾ ಇದ್ದೀರಲ್ಲ, ಇದು ಅಜೋಲ ಅಂತ ಅಂದ್ರೆ ಇದನ್ನ ಏನಕ್ಕೆ ಉಪಯೋಗಿಸ್ತಾರಪ್ಪ ಅಂತಂದ್ರೆ ಹಸುಗಳಿಗೆ ಮತ್ತೆ ಹಾಡು ಕುರಿಗಳಿಗೆ, ಮೇಕೆಗಳಿಗೆ ಮತ್ತೆ ಮೀನಿಗೆ ಮತ್ತೆ ಕೋಳಿಗಳಿಗೆ ನಾವು ಸಾಕ್ತಕ್ಕಂಥ ಪ್ರತಿಯೊಂದು ಪ್ರಾಣಿಗಳಿಗೂ ಉಪಯೋಗಿಸ್ಬೋದು. ಇದು ಬಂದಿದ್ದು ಒಂದು ಉತ್ತಮವಾದಂಥ ಒಂದು ಪೌಷ್ಟಿಕ ಆಹಾರ. ನಾವೇನು ಫೀಡ್ ಕೊಡ್ತೀವಲ್ಲ, ಆ ಫೀಡಲ್ಲಿ ಇದನ್ನ ಪ್ರತಿದಿನ ನಾವು ಮಾಡ್ಕೊಂಡ್ರೆ ಒಂದೊಂದು ಒಂದೊಂದು ಕೆಜಿ ನಮ್ಗೆ ಎಷ್ಟೋ ನಮ್ಮ ಶಕ್ತಿ ಅನುಸಾರ ಮಾಡ್ಕೊಂಡು ನಾವು ಕೊಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಹಾಲಲ್ಲಿ ಒಳ್ಳೆ ಉತ್ತಮವಾದ ಇಳುವರಿ ಬರುತ್ತೆ, ಒಳ್ಳೆ ಫ್ಯಾಟ್ ಬರುತ್ತೆ, ದನಗಳು ಕೂಡ ತುಂಬಾ ಚೆನ್ನಾಗಿ ಬರ್ತವೆ. ಹಾಗಾಗಿ ನೀವು ಹೈನುಗಾರಿಕೆ ಮಾಡ್ತಕ್ಕಂಥವ್ರು ನೀವು ಅಜೋಲವನ್ನ ಬೆಳ್ಕೊಂಡ್ರೆ ಒಂದು ಜೀರೋ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅಜೋಲಕ್ಕೆ ಏನು ಖರ್ಚು ಬರಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಟಾರ್ಪಲ್ ಹಾಕು ಮಾಡ್ಕೊಬಹುದು. ಬೇಡ ಅಂತಂದ್ರೆ ಸಿಮೆಂಟ್ ತೊಟ್ಟಿ ಇಟ್ಕೊಂಡ್ರೆ ಶಾಶ್ವತವಾಗಿರ್ತದೆ, ಮತ್ತೆ ಯಾವುದೇ ರೀತಿ ಖರ್ಚಿರಲ್ಲ. ಒಂದ್ಸಲ ತೊಟ್ಟಿಗೆ ಒಂದು ಇನ್ವೆಸ್ಟ್ ಮಾಡಿದ್ರೆ ನೀವು ನೀರಲ್ಲಿ ಅದೇನು ಅದ್ರ ಪಾಡಿಗೆ ಅದು ಪ್ರತಿದಿನ ಬೆಳೀತಾ ಹೋಗುತ್ತೆ. ನೀವು ಕೂಡ ಈ ತರ ಎಲ್ಲ ಮಾಡ್ಕೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ಇನ್ನು ಹೆಚ್ಚು